ರೈಸ್ ಬಾತ್. ಈಗ ಅನ್ನ ರೈಸ್ ರೆಡಿಯಾಗಿದೆ. ಅನ್ನ ಈಗ ಇದರಲ್ಲಿ ಆಲ್ರೆಡಿ ಒಂದು 50 ಗ್ರಾಮ್ ಎಣ್ಣೆ ಹಾಕ್ಕೊಂಬಿಟ್ಟು 50 ml 50 ml ಈರುಳ್ಳಿ, ಹೆಚ್ಚಿದ ಈರುಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಬಿಟ್ಟು, ಹಸಿರು ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಕರಿಬೇವು ಇವನ್ನ ಹಾಕ್ಕೊಂಡು ಲೈಟಾಗಿ ಒಲೆ ಫ್ಲೇಮ್ ಕೊಟ್ಕೊಂಡು, ಆಮೇಲೆ ಬೇಳೆಕಾಳು ಹಾಕ್ಕೊಂಬಿಟ್ಟು, ಬೇಳೆಕಾಳು ಹಾಕೊಂಡಿದೆಯಲ್ಲ ಅಲ್ವಾ? ಹಾಂ, ಕಡಲೆಬೇಳೆನಾ? ಓಕೆ ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು, ರೈಸ್ ಬಾತು. ಆಮೇಲೆ ಇನ್ನೇನು ನೀನು ಹೇಳತ್ತಾ ಅದನ್ನೇ? ಅದನ್ನು ಸ್ವಲ್ಪ ಹಸಿ ಹೋಗೋವರೆಗೂ, ಈರುಳ್ಳಿ ಹಸಿ ಹೋಗೋವರೆಗೂ ಸ್ವಲ್ಪ ಅದನ್ನು ಹುರ್ಕೋಬೇಕು. ಜೊತೆಗೆ ಟೊಮೆಟೊ, ಹಚ್ಚಿದ ಟೊಮೆಟೊವನ್ನು ಮಿಕ್ಸ್ ಮಾಡ್ಕೊಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಇದನ್ನು ಉಪ್ಕೋಬೇಕು ಚೆನ್ನಾಗಿ. ಆಮೇಲೆ ಸ್ವಲ್ಪ ಇಂಗು, ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಇಂಗು ತಿಂದ ಅನ್ನ ಎಲ್ಲ ಜೀರ್ಣ ಆಗಲಿ ಅಂತ ಇಂಗು ಸ್ವಲ್ಪ. ಕೊತ್ತಂಬರಿ ಸೊಪ್ಪು, ಸರಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಸಣ್ಣ ಫ್ರೈ ಮಾಡ್ಕೊಂಬಿಟ್ಟು ಬೇಕಿದ್ರೆ ತುಪ್ಪ ಆಡ್ ಮಾಡ್ಕೋಬೋದು. ತುಪ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಬಿಟ್ಟು ಭಾಳ ಚೆನ್ನಾಗಿರುತ್ತೆ. ಗರಂ ಮಸಾಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರೋಬೇಕು. ಚೆನ್ನಾಗಿ ತಿರೋಬಿಟ್ಟು ಘಮ ಘಮ ಅಂತ ವಾಸನೆ ಬರ್ತಾ ಐತೆ. ಹೌದಾ? ತೆಂಗಿನ ತುರಿ ಇದಕ್ಕೆ ಬೇಕಾದ್ರೆ ಆಡ್ ಮಾಡ್ಬೋದು, ಭಾಳ ಚೆನ್ನಾಗಿರುತ್ತೆ. ತೆಂಗಿನ ತುರಿ ಆಡ್ ಮಾಡಿದ್ರೆ, ನೀವು ಬೇಕಾದರೆ ತೆಂಗಿನ ತುರಿ ಆಡ್ ಮಾಡಿರಿ. ಬೇಕಾದರೆ ನಾವೇನು ಆಡ್ ಮಾಡ್ತಾ ಇಲ್ಲ, ಸಾಕು, ಇದೇ ಚೆನ್ನಾಗಿರುತ್ತೆ. ಇನ್ನೇನು ಹಾಕೋಣಮ್ಮ ಇದಕ್ಕೆ? ಸ್ವಲ್ಪ ತರಕಾರಿಯನ್ನು ಕೂಡ ಮಾಡ್ಕೋಬೋದು. ನಾನು ಆಲ್ರೆಡಿ ಗೊಜ್ಜು ಮಾಡಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹೌದು, ತರಕಾರಿ ಇದ್ರೆ ಚೆನ್ನಾಗಿ ಎಲ್ಲ ಹಚ್ಕೊಂಬಿಟ್ಟು ಆಡ್ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ. ಯಾಕೆಂದರೆ ಅದರಲ್ಲಿ ಇರೋಂಥ ತರಕಾರಿಯಲ್ಲಿ ಇರೋಂಥ ವಿಟಮಿನ್ಸ್, ಪ್ರೋಟೀನ್ಸ್ ಅಂತ ಸಿಗುತ್ತೆ. ನೀವು ಬೇಕಾದ್ರೆ ಅದನ್ನು ಆಡ್ ಮಾಡ್ಕೋಬೋದು. ಇವ್ರು ಆಲ್ರೆಡಿ ಮಾಡ್ಕೊಂಡಿರೋದ್ರಿಂದ ಅದನ್ನು ಮಿಕ್ಸ್ ಮಾಡಿದರು. ಸ್ವಲ್ಪ ಅಚ್ಕಾರದ ಪುಡಿ ಬೇಕಾದ್ರೆ, ನಿಮ್ಗೆ ಖಾರ ಏನಾದರೂ ಬೇಕಿದ್ರೆ ನೀವು ಸ್ವಲ್ಪ ಆಡ್ ಮಾಡ್ಕೋಬೋದು. ಸ್ವಲ್ಪ ಧನಿಯಾ ಪೌಡ್ರು, ಆಡ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಮಾಡ್ಕೊಂಡಿರೋದು ಹಾಕ್ಬೋದು. ಹಾಕಿ ಚೆನ್ನಾಗಿ ತಿರೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಹೋಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ. ಈಗ ಗೊಜ್ಜು ರೆಡಿ. ಫ್ರೈಡ್ ರೈಸ್ ಗೊಜ್ಜು ರೆಡಿ. ಈಗ ಅನ್ನವನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರಿ.
ರೈಸ್ ಬಾತಾ? ಓಕೆ, ರೈಸ್ ಬಾತ್. ಹಾಂ, ರೆಡಿ ಇರುತ್ತಲ್ಲ ಅನ್ನ, ಅದನ್ನು ನೀಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ರಿ. ನಾನು ಮೂವರಿಗೆ ಈ 3 ಜನಕ್ಕೆ ಆಗುತ್ತೆ ಇದು. 3 ಜನಕ್ಕೆ ಆಗೋವಷ್ಟು ಅದು ರೈಸ್ ಬಾತನ್ನು ರೆಡಿ ಮಾಡ್ತಾವ್ರೆ. ಇರಬೇಕು. ಈಗ ರೈಸ್ ಬಾತ್ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ. ಭಾಳ ಚೆನ್ನಾಗಿದೆ. ಸಿಂಪಲಾಗಿ ನಾವೀಗ ಒಂದು ರೈಸ್ ಬಾತನ್ನು ಮಾಡ್ಕೊಂಡಿದ್ದೀವಿ.